ಹಾಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಮಠಾಧಿಪತಿಗಳು ಶ್ರೀ ಮಂಟೇಸ್ವಾಮಿ ಮಠ, ಮಳವಳ್ಳಿ, ಅದಿಹೊನ್ನಾಯಕನಹಳ್ಳಿ ಹಾಗೂ ಶ್ರೀ ಕಪ್ಪಡಿ ಕ್ಷೇತ್ರ, ಶ್ರೀ ML ವರ್ಚಸ್ವಿ ಶ್ರೀಕಂಠ ಸಿದ್ಧಲಿಂಗ ರಾಜೆ ಅರಸ್ ಇವರು ಆಶೀರ್ವಚನವನ್ನು ನೀಡಬೇಕಾಗಿ ಮನವಿ ಮಾಡಿಕೊಳ್ತೇನೆ. ಬಡವರ ಮನೆಗೂ ಜ್ಯೋತಿ, ಬಲ್ಲಿಗರ ಮನೆಗೂ ಜ್ಯೋತಿ, ಅರಮನೆಗೂ ಜ್ಯೋತಿ, ಗುರುಮನೆಗೂ ಜ್ಯೋತಿ, ಕುರುಬನ ಮನೆಗೂ ಜ್ಯೋತಿ, ಕುಂಬಾರನ ಮನೆಗೂ ಜ್ಯೋತಿ, ಹೆತ್ತವರ ಮನೆಗೂ ಜ್ಯೋತಿ, ಸತ್ತವರ ಮನೆಗೂ ಜ್ಯೋತಿ, ತಿಪ್ಪೆ ಮೇಲೆ ಹಚ್ಚಿಟ್ಟರೂ ಭಿನ್ನ ಭೇದವಿಲ್ಲದೆ ಉರಿಯುವ ಪರಂಜ್ಯೋತಿ ಮಂಟೇಸ್ವಾಮಿಯ ಪಾದಕ್ಕೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗುರು ಹಿರಿಯರು, ಗಣ್ಯರಿಗೆ ಹಾಗೂ ಈ ಒಂದು ಸಭೆಯಲ್ಲಿ ಭಾಗವಹಿಸಲು ಬಂದಿರುವಂತಹ ನನ್ನ ಎಲ್ಲ ಆತ್ಮೀಯರಿಗೆ ನನ್ನ ನಮನಗಳು. ಮೊದಲನೇದಾಗಿ ಲಕ್ಷ್ಮಣ್ ಕೌಂಟೆ ಅವರಿಗೆ, ಸತೀಶ್ ಚಂದ್ರ ಅವರಿಗೆ ಈ ತುಂಬಾದಂತಹ ಒಂದು ಕೃತಿನ ರೂಪಕ್ಕೆ ತಂದಿದ್ದಾರೆ. ಅವ್ರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಈಗಾಗಲೇ ಈ ಒಂದು ವೇದಿಕೆಯಲ್ಲಿ ಹಲವಾರು ವಿದ್ವಾಂಸರು, ಚಿಂತಕರು ಪರಂಪರೆ ಬಗ್ಗೆ ನ್ಯೂನತೆಗಳನ್ನ, ಇವತ್ತಿನ ಸಂದರ್ಭದಲ್ಲಿ ಏನಕ್ಕೆ ಈ ಪರಂಪರೆಯನ್ನು ನಾವು ಹಮ್ಮಿಕೋಬೇಕು ಅನ್ನೋ ವಿಚಾರಗಳನ್ನೆಲ್ಲ ನಮಗೆ ಆಗಲೇ ತಿಳಿದು ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಎರಡನೇ ಭಾಗವಾಗಿ ಈ ಒಂದು ಮಂಟೇಸ್ವಾಮಿ ಪರಂಪರೆ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಈ ಎಲ್ಲ 4 ಸಂಸ್ಥೆಗಳು ಜೊತೆಗೆ ಸೇರಿ ಮುಂದಕ್ಕೆ ತಂದಿದ್ದಾರೆ. ಅವ್ರಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು 500-600 ಶತಮಾನದ 500-600 ವರ್ಷದ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ ಅಂತ ಹೇಳಿದರೆ ಅದು ಜನಪದದಿಂದ. ನಮ್ಮ ನೀಲಗಾರರು, ಜನಪದ ಕಲಾವಿದರು, ಅದರ ಜೊತೆಗೆ ಮುಖ್ಯವಾಗಿ ಕಳೆದ ಒಂದು 30-40 ವರ್ಷಗಳಿಂದ ಹಲವಾರು ಚಿಂತಕರು, ವಿದ್ವಾಂಸರು ಈ ಒಂದು ಮಂಟೇಸ್ವಾಮಿ ಪರಂಪರೆ ಕುರಿತು ಹಲವಾರು ಪುಸ್ತಕಗಳನ್ನ ನಮ್ಮ ಒಂದು ಲೋಕಾರ್ಪಣೆ ಮಾಡಿದ್ದಾರೆ. ನಮಗೆಲ್ಲ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಎಲ್ಲ ಪ್ರಯತ್ನಗಳಿಂದ ಇವತ್ತಿಗೂ ಈ ಒಂದು ಪರಂಪರೆ ಜೀವಂತವಾಗಿ ಉಳಿದಿದೆ, ಬೆಳ್ಕೊಂಡು ಬಂದಿದೆ. ಇವತ್ತೂ ನೀವು ಈ ಹಲವಾರು ಕ್ಷೇತ್ರಗಳಿಗೆ ಹೋದಾಗ ಲಕ್ಷಾಂತರ ಜನಗಳು ಬಂದು ಎಲ್ಲ ಜೊತೆಗೆ ಬೆರೆತು ಒಂದು ಭಗವಂತನ ಸೇವೆಯನ್ನು ಸಲ್ಲಿಸಿ ಹೋಗೋದು ನೀವೆಲ್ಲ ಬಂದು ನೋಡಬೇಕಾಗಿರೋಂಥ ವಿಚಾರ. ಈ ಎಲ್ಲ ಚಿಂತಕರಿಗೆ, ವಿದ್ವಾಂಸರಿಗೆ, ನಮ್ಮ ಜನಪದ ಕಲಾವಿದರಿಗೆ ನಮ್ಮ ಮಠದ ವತಿಯಿಂದ ಅವ್ರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿದೆ. ಮುಖ್ಯವಾಗಿ 3 ವಿಚಾರಗಳನ್ನ ತಮ್ಮ ಮುಂದೆ ನಾನು ಹೇಳಬೇಕಾಗಿತ್ತು ಇವತ್ತು. ಮೊದಲನೇದು, ಈಗ ಮೊದಲನೇ ಸ್ಪೀಕರ್ ಇವತ್ತು ನಮ್ಮ ಗೊಲ್ಲಹಳ್ಳಿ ಶಿವಪ್ರಕಾಶ್ ಅವರು ಹೇಳಿದರು, ಇವತ್ತಿನ ಶಿವಪ್ರಸಾದ್ ಅವರು ಹೇಳಿದರು, ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂಥೇಳಿ, ಹೇಗುಂಟಾಗಿದೆ ಅಂಥೇಳಿ. ಇದನ್ನೆಲ್ಲ ನಾವು ನೋಡಿದಾಗ ಮನಸ್ಸಲ್ಲಿ ಎಲ್ಲೋ ಒಂದು ಯೋಚನೆ ಬರುತ್ತೆ, ಎಲ್ಲೋ ದಾರಿ ತಪ್ಪಿದ್ದೀವಿ, ಇದನ್ನು ಯಾವ ರೀತಿ ಸರಿಪಡಿಸ್ಕೋಬಹುದು. ಇದಕ್ಕೆ ಹಲವಾರು ಕಾರಣಗಳಿದೆ, ಒಂದೇ ಕಾರಣ ಅಂತ ನಾವು ಹೇಳೋದಕ್ಕಾಗಲ್ಲ, ಹಲವಾರು ಕಾರಣಗಳಿದೆ. ಇದನ್ನು ನಾವು ನಮ್ಮ ವೆರಿ ಬೇಸಿಕ್ ಫೌಂಡೇಶನ್ ಅಂತ ಏನು ಹೇಳ್ತೀವಿ, ಅಡಿಪಾಯನೇ ಎಲ್ಲೋ ಭದ್ರವಾಗಿಲ್ಲ ಅಂತ ಅನಿಸುತ್ತೆ. ಇದನ್ನು ಯಾವ ರೀತಿ ಭದ್ರಗೊಳಿಸ್ಬೋದು ನೋಡಿ. ಇವತ್ತು ನೀವು ಎಲ್ಲೇ ಒಂದು TV ಚಾನೆಲ್ ನೀವು ಆನ್ ಮಾಡಿದ್ರು, ಒಂದು ನ್ಯೂಸ್ ಚಾನೆಲ್ ನೀವು ಆನ್ ಮಾಡಿದ್ರು, ನ್ಯೂಸ್ ಪೇಪರ್ ತೆಗೆದ್ರೂ ಮೊದಲು 2-3 ಪುಟಗಳಲ್ಲಿ ಬರೀ ರಷ್ಯಾ ಯುಕ್ರೇನ್ ವಾರ್, ಒಂದು ಆ ಥರ ಜಿಯೋಪಾಲಿಟಿಕಲ್ ಸಿಚುವೇಷನ್ಗಳ ಬಗ್ಗೆ, ಒಂದು ಯುದ್ಧ ನಡೀತಿರೋದು, ಒಂದು ಎಲ್ಲ ಈ ಥರ ಸುದ್ದಿಗಳೇನೆ, ಗಲಾಟೆ ಗಲಭೆಗಳು. ಇದೇ ಸಮಯದಲ್ಲಿ ಹಲವಾರು ವೈಜ್ಞಾನಿಕವಾಗಿ ನಮ್ಮ ಕೃಷಿ ಲೋಕದಲ್ಲಿ, ಸಾಹಿತ್ಯದಲ್ಲಿ, ಜನಪದದಲ್ಲಿ ಹಲವಾರು ವಿಚಾರಗಳು ಮುಂದಕ್ಕೆ ಬಂದಿದೆ, ಹಲವಾರು ವಿಷಯಗಳನ್ನ ತಿಳ್ಕೊಳೋದಿದೆ. ಅದನ್ನೆಲ್ಲ ನಾವು 8ನೇ ಪೇಜ್ 9ನೇ ಪೇಜಿಗೆ ತಳ್ಳಿಬಿಟ್ಟಿದ್ದೀವಿ. ಯಾವುದೇ ಒಂದು ಮೇನ್ ಸ್ಟ್ರೀಮ್ ಮೀಡಿಯಲ್ಲಿ ಇವತ್ತು ಬರೋದಿಲ್ಲ. ಬಹುಶಃ ಇದು ಕಾರಣನ.
ಇಂತಹ ಒಂದು ಉದಾತ್ತ ಕೆಲಸ ಕಾರ್ಯಗಳನ್ನ ಮಾಡಿರೋಂಥವ್ರನ್ನ ನಾವು ಗುರುತಿಸಿ ಅವ್ರಿಗೆಲ್ಲ ನಾವು ಆದಷ್ಟು ಒಂದು ಅವಕಾಶಗಳನ್ನ ಮಾಡಿಕೊಡ್ಬೇಕು. ನಮ್ಮ ಮೊದಲನೇ ಪುಟದಲ್ಲಿ ನ್ಯೂಸ್ ಪೇಪರ್ನಲ್ಲಿ ಓಪನ್ ಮಾಡಿದಾಗ ಉತ್ತಮವಾದಂತಹ ಸುದ್ದಿ ನೋಡಬೇಕು. ಮಕ್ಕಳಿಗೆ ಬಹುಶಃ ಇಂಥ ವಿಚಾರಗಳನ್ನ ಚಿಕ್ಕ ವಯಸ್ಸಿಂದನೇ ನಾವು ಹೇಳಿಕೊಟ್ರೆ ಎಲ್ಲೋ ಇನ್ನೊಂದು 20-30 ವರ್ಷಕ್ಕೆ ಒಂದು ಉತ್ತಮವಾದಂತಹ ಒಂದು ಸಮಾಜನ ಕಟ್ಬೋದು ಅಂತ ಎಲ್ಲೋ ಮನಸ್ಸಲ್ಲಿ ಅನಿಸುತ್ತೆ. ಮುಖ್ಯವಾಗಿ ನಮ್ಮ ಈ ನಾಡಿನ ಪರಂಪರೆ, ಈ ಒಂದು ಶರಣ ಪರಂಪರೆ, ಇದರಿಂದ ಮೊರೆ ಹೋದರೆ ಎಲ್ಲೋ ಒಂದು ಸ್ವಲ್ಪ ಆ ಒಂದು ದೀಪ ಇನ್ನೂ 100 ವರ್ಷ ಎಲ್ಲರಿಗೂ ಬೆಳಕು ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಅದರ ಜೊತೆಗೆ ಇಂಥ ಸಂಕಿರಣಗಳು, ಗೋಷ್ಠಿಗಳು ಇದನ್ನೆಲ್ಲ ನಾವು ಆಯೋಜಿಸಿದಾಗ ಹಲವಾರು ವಿಚಾರಗಳನ್ನ ಚರ್ಚೆಗೆ ತಂದು ಇವತ್ತಿನ ಒಂದು ಸಂದರ್ಭದಲ್ಲಿ ಯಾವ ರೀತಿ ಯುವಕರಿಗಾಗಲಿ ಹಿಂದೆ ತಿಳಿದಿರೋರಿಗಾಗಲಿ ಇಂಥ ವಿಚಾರಗಳನ್ನ ಇನ್ನೂ ಒಂದು ಸರಳವಾಗಿ ತಿಳಿಸ್ಕೊಡುವಂಥದ್ದು ಚರ್ಚೆಗಳು ನಡಿಬೇಕಾಗಿರೋಂಥದ್ದು ನಿಜ ಅಷ್ಟೇ. ಅದರ ಜೊತೆಗೆ ಎರಡನೇದು, ಈಗಾಗಲೇ ಹಲವಾರು ಮುಂಚೆ ಹೇಳಿದಾಗೆ ಹಲವಾರು ವಿದ್ವಾಂಸರೆಲ್ಲ ಪುಸ್ತಕಗಳನ್ನೆಲ್ಲ ರಚನೆ ಮಾಡಿದ್ದಾರೆ 30-40 ವರ್ಷದಿಂದ. ಅದನ್ನು ಡಿಜಿಟೈಸ್ ಮಾಡುವಂತಹ ಯೋಜನೆ, ಅದನ್ನು ಇನ್ನೂ ಎಲ್ಲರಿಗೂ ಈ ಒಂದು ಡಿಜಿಟಲ್ ಮೀಡಿಯಾ ಮುಖಾಂತರ ಎಲ್ಲರಿಗೂ ತಲುಪುವಂತಹ ಒಂದು ಯೋಜನೆ ಮಾಡೋಂಥದ್ದು. ಅದ್ರ ಜೊತೆಗೆ ನಮ್ಮ ಬರೀ ನಾಡಿನ ಗಡಿ ಒಳಗೆ ಸೀಮಿತವಾಗಬಾರ್ದು, ಇದನ್ನು ಗಡಿ ದಾಟಿ ಹೊರಗೂ ಹೋಗಬೇಕು. ಸೊ ಈಗಾಗಲೇ ಆಗಿರೋಂತಹ ಪುಸ್ತಕಗಳನ್ನ ಒಂದು ಟ್ರಾನ್ಸ್ಲೇಷನ್ ಬೇರೆ ಬೇರೆ ಭಾಷೆಗಳಿಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿಸಿ ಅದನ್ನು ಹಲವಾರು ಜನಕ್ಕೆ ಸೇರುವಂತೆ ಮಾಡುವಂತಹ ಕಾರ್ಯ, ಇದನ್ನು ನಾವು ಕೈಗೊಳ್ಳಬೇಕು ಅನ್ನೋದು. ಮೂರನೇ ವಿಚಾರ ಬಹುಶಃ ಬಹಳ ಮುಖ್ಯವಾದದ್ದು. ಹಿಂದೆ ಕೂಡ ಒಂದು ಸರಿ ನಾನು ಕೊಳ್ಳೆಗಾಲದಲ್ಲಿ ಇದನ್ನು ಹಂಚ್ಕೊಂಡಿದ್ದೆ. ಏನಂತ ಹೇಳಿದ್ರೆ, ಮಕ್ಕಳಿಗೆ ಈ ಪರಂಪರೆ ಬಗ್ಗೆ ಯಾವ ರೀತಿ ತಿಳಿಸ್ಕೊಡ್ಬೋದು ಅಂತ ಹೇಳಿ ಅವರಿಗೆ ತುಂಬ ಸರಳವಾದಂತಹ ಭಾಷೆಯಲ್ಲಿ ಉತ್ತಮವಾದಂತಹ ಇಲ್ಲಸ್ಟ್ರೇಷನ್ಗಳು, ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ಗಳನ್ನ ಮಾಡಿ ಕಾಮಿಕ್ ರೂಪದಲ್ಲಿ ಇದನ್ನು ಚಿಕ್ಕ ಮಕ್ಕಳಿಗೂ ಸೇರೋ ಹಾಗೆ. ಈಗ ಅವರು ಏನೇನೋ ಇವತ್ತಿನ ದಿನ ನೀವು ಹೋದರೆ ಸ್ಪೈಡರ್ ಮ್ಯಾನು, ಸೂಪರ್ ಮ್ಯಾನ್ ಅಂತೆಲ್ಲ ನೋಡ್ತೀವಿ ನಾವು. ನಮ್ಮ ನಿಜವಾದ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಎಲ್ಲ ಇಲ್ಲೇ ಇದ್ದರು 500 ವರ್ಷದ ಹಿಂದೆ. ಅವ್ರ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕೇ ಹೊತ್ತು ಈ ಒಂದು ನಮ್ಮ ವೆಸ್ಟರ್ನ್ ಕಂಟ್ರೀಸಿಂದ ಇನ್ಸ್ಪಿರೇಷನ್ ತೊಗೊಂಡು ಅದನ್ನು ಹಂಚೋದಲ್ಲ. ಅದನ್ನು ಯಾವ ರೀತಿ ಮಾಡೋಕ್ಕಾಗತ್ತೆ, ಈಗ ನಾನು ಏನು ಹೇಳ್ಬೋದು ಅಂದರೆ ನನಗೆ ಆ ಗುಣಗಳಿಲ್ಲ, ಅದನ್ನು ರೂಪಿಸೋಷ್ಟು ಶಕ್ತಿ ಇಲ್ಲ ನನಗೆ. ಮಾತ್ರ ಅದನ್ನು ಯಾರಾದರೂ ಮಾಡೋಕ್ಕೆ ಬಂದರೆ ಮಠದ ಕಡೆಯಿಂದ ಈ 3 ಕಾರ್ಯಗಳಿಗೆ ನಾವು ನಿಂತು ಅವ್ರಿಗೆ ಸಪೋರ್ಟ್ ಮಾಡೋಂತಹ ಒಂದು ಇಲ್ಲಿ ತಮ್ಮ ಮುಂದೆ ಎಲ್ಲ ನಾನು ಹೇಳೋದಕ್ಕೆ ನಿಂತಿದ್ದೀನಿ. ಇನ್ನೊಂದು ವಿಚಾರ, ಇದು ಇವತ್ತಿನ ಸಂಕಿರಣ ಆಗಲಿ, ಪುಸ್ತಕದ ಬಿಡುಗಡೆ ಆಗಲಿ, ಮುಖ್ಯವಾಗಿ 700 ಮೈಲಿ 700 ಕಿಲೋಮೀಟ್ರಿಂದ ಇವತ್ತು ಕೊಡೈಕಲ್ ಮಠದ ಪೀಠಾಧಿಪತಿಗಳು ಬಂದಿದ್ದಾರೆ ಇಲ್ಲಿಗೆ. ಬಹುಶಃ ಇದು ಮೊದಲನೇ ಸತಿ ಮೈಸೂರಲ್ಲಿ ಒಂದು ವೇದಿಕೆಯಲ್ಲಿ ಅವರು ಇವತ್ತು ಬಂದು ಇಲ್ಲಿ ನಿಂತಿರೋಂಥದ್ದು, ನಮ್ಮ ಜೊತೆ ಈ ವೇದಿಕೆಯನ್ನು ಹಂಚ್ಕೊಂಡಿರೋಂಥದ್ದು. ಇದು ನಮ್ಮ ಪರಂಪರೆಯಲ್ಲಿ, ನಮ್ಮ ಪರಂಪರೆಯ ಇತಿಹಾಸದಲ್ಲಿ ದಾಖಲೆ ಆಗಬೇಕಾಗಿರೋಂತಹ ದಿನ. ಅದು ಹೇಳಿದ್ರೆ ತಪ್ಪಾಗೋದಿಲ್ಲ. 700 ಕಿಲೋಮೀಟ್ರ್ ಜರ್ನಿ ಮಾಡಿ ರಾತ್ರಿ 11 ಗಂಟೆಗೆ ಬಂದಿರೋಂಥದ್ದು, ಅದನ್ನು ಮೆಚ್ಚಬೇಕಾಗಿರೋದು. ಅವ್ರ ಜೊತೆಗೆ ಪ್ರತಿ ವರ್ಷ ನಮ್ಮ ಜಾತ್ರೆಗೆ, ಕಪ್ಪಡಿ ಜಾತ್ರೆಗೆ ಅಲ್ಲಿಂದ ಇಲ್ಲಿ ಮುಂದೆ ಕೂತಿದ್ದಾರೆ ಎಲ್ಲರೂ. ಅವರು ಕಾಲ್ನಡೆಯಲ್ಲಿ ಸೈಕಲ್ ಬರ್ತಾರೆ ಅಲ್ಲಿಂದ. ಪ್ರತಿ ವರ್ಷ ಜಾತ್ರೆಗೆ ರಾಚಪ್ಪಯ್ಯನ ದರ್ಶನ ಮಾಡಬೇಕು ಅಂತ ಹೇಳಿ ಅಷ್ಟು ದೂರದಿಂದ 700 ಕಿಲೋಮೀಟ್ರ್ ದೂರದಿಂದ ಅವ್ರು ಬಂದು ಇಲ್ಲಿ ಒಂದು ಸೇವೆ ಸಲ್ಲಿಸಿ, ಅವ್ರು ನಮ್ಮ ಒಂದು ರೀತಿ ಪರಂಪರೆಯ ತವರು ಕೊಡೈಕಲ್ಲು. ಸೊ ಅಲ್ಲಿಂದ ಎಲ್ಲರೂ ಬಂದು ಇಲ್ಲಿ ರಾಚಪ್ಪಯ್ಯನ ದರ್ಶನ ಮಾಡಿಕೊಂಡು ಹಾಗೆ ಮುಂದಕ್ಕೆ ಹೋಗಿ ಮಂಟೇಸ್ವಾಮಿ ದರ್ಶನ ಮಾಡಿಕೊಂಡು ಅವರು ವಾಪಸ್ ಊರಿಗೆ ತೆರಳಂಥದ್ದು. ಇದೆಲ್ಲ ನಮ್ಮ ಮಹಾದೇವ್ ಶಂಕಣಪುರ ಅವರು ಹೇಳಿದ್ರು, ಇದು ಇತಿಹಾಸ ಬಹುಶಃ ಹಿಂದೆ ಇಷ್ಟು ಒಡನಾಟ ಇರಲಿಲ್ಲ ಅಂಥೇಳಿ. ಇನ್ನು ಮುಂದಕ್ಕೆ ಇದನ್ನು ಒಂದು ಉತ್ತಮವಾದಂತಹ ರೂಪಕ್ಕೆ ತೊಗೊಂಡು ಹೋಗಬೇಕು ಅಂತ ಅವರು ಹೇಳಿದರು. ಆದಷ್ಟು ನಮ್ಮ ಕಡೆಯಿಂದನೂ ಅದನ್ನು ಪ್ರಯತ್ನ ಪಟ್ಟು 2 ಸಂಸ್ಥೆಗಳು ಜೊತೆಗೆ ಕೆಲಸ ಮಾಡಿ ಈ ಒಂದು ಪರಂಪರೆಯನ್ನು ಉಳಿಸೋ ನಿಟ್ಟಿನಲ್ಲಿ ಏನೇನು ಕಾರ್ಯಗಳನ್ನ ಮಾಡೋಕ್ಕಾಗತ್ತೆ ಖಂಡಿತವಾಗಿ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಕಡೆಯದೊಂದು ವಿಚಾರ, ಯೂನಿವರ್ಸಿಟಿ ಈಗ ಒಂದು 4 ವರ್ಷದ ಹಿಂದೆ ಒಂದು ಮಂಟೇಸ್ವಾಮಿ ಅಧ್ಯಯನ ಪೀಠ ಅಂತ ಪ್ರಾರಂಭ ಆಯಿತು. ಅದರ ಉದ್ಘಾಟನೆಗೂ ಹೋಗಿದ್ದೆ ನಾನು ಚಾಮರಾಜನಗರಕ್ಕೆ.
2 ವರ್ಷ ಒಂದಿಷ್ಟು ಕೆಲಸ ಕಾರ್ಯಗಳು ನಡೀತು ಪೀಠದಿಂದ. ಬಟ್ ಕಳೆದ 1.5 ವರ್ಷ 2 ವರ್ಷದಿಂದ ಯಾವುದು ಈ ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ಬಟ್ ಆ್ಯಕ್ಟಿವಿಟೀಸ್ ಸಂಪೂರ್ಣವಾಗಿ ಸ್ಟಾಪ್ ಆಗಿದೆ. ಸರ್ಕಾರದಿಂದ ಹೆಚ್ಚು ಕಮ್ಮಿ 1 ಕೋಟಿ ರೂಪಾಯಿ ಅನುದಾನನ ಕೊಟ್ಟಿದ್ದಾರೆ ಆ ಒಂದು ಪೀಠಕ್ಕೆ ಕೆಲಸ ಕಾರ್ಯಗಳನ್ನ ಮುಂದಕ್ಕೆ ತರೋದಕ್ಕೆ. ದಯವಿಟ್ಟು ಅದನ್ನು ಇನ್ನೊಂದು ಸರಿ ನೋಡಿ, ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಥವಾ ಅದನ್ನು ಇಲ್ಲೇ ಮೈಸೂರಲ್ಲೇ ತಂದು ಮಾಡ್ತಿರೋ ಅಥವಾ ಚಾಮರಾಜನಗರದಲ್ಲೇ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರೋ. ನಮ್ಮ ಹನ್ನೂರು ಕೃಷ್ಣಮೂರ್ತಿಗಳು ಅದನ್ನು ಹೆಡ್ ಮಾಡ್ತಿದ್ರು. ಅದನ್ನು ದಯವಿಟ್ಟು ಸ್ವಲ್ಪ ಗಮನದಲ್ಲಿಟ್ಕೊಂಡು ಯಾವ ರೀತಿ ಅದಕ್ಕೆ ತಿರ್ಗಾ ಒಂದು ಜೀವ ತುಂಬಕ್ಕಾಗತ್ತೆ ನೋಡಿಕೊಡಿ ಅಂಥೇಳಿ ಇಷ್ಟನ್ನು ಹೇಳಿ, ಇನ್ನು ಮುಂದಕ್ಕೂ ಮಂಟೇಸ್ವಾಮಿ, ನಮ್ಮ ಸತೀಶ್ ಚಂದ್ರ ಅವ್ರಿಗೆ, ಅವ್ರ ತಂಡದವ್ರಿಗೆ, ನಮ್ಮ ಆಕಾಶವಾಣಿ ಉಮೇಶ್ ಅವ್ರಿಗೆ, ಇನ್ನೂ ಒಂದು ವಿಚಾರ ಮುಖ್ಯವಾಗಿ ಹಿರಿಯರು ಇಲ್ಲಿ ವೇದಿಕೆ ಮೇಲೆ ಅವ್ರ ಜೊತೆ ಇವತ್ತು ಒಂದು ಅವಕಾಶ ಸಿಕ್ಕಿರೋದು ನನ್ನ ಒಂದು ಸುಯೋಗ ಅಂತ. ಎಚ್ ಶಿವಪ್ರಕಾಶ್ ಸರ್ ಅವರು ಮಂಟೇಸ್ವಾಮಿ ಕಥಾ ಪ್ರಸಂಗ ಅಂತ ಒಂದು ಉತ್ತಮವಾದಂತಹ ಒಂದು ಕೃತಿನ ತಂದಿದ್ರು. ಇವತ್ತು ನಾಟಕದ ರೂಪದಲ್ಲಿ ಹಲವಾರು ಕಡೆ ತುಂಬ ಪ್ರಸಿದ್ಧವಾಗಿ ಆ ಒಂದು ಮೈಮ್ ರಮೇಶ್ ಅವರು ಆ ನಾಟಕನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾಳೆ ಸಾಯಂಕಾಲ ಕಲಾಮಂದಿರದಲ್ಲೂ ಒಂದು ಪ್ರದರ್ಶನ ಇದೆ. ದಯವಿಟ್ಟು ಎಲ್ಲರೂ ಹೋಗಿ ಅದನ್ನು ನೋಡಬೇಕು ಅನ್ನೋದು ಒಂದು. ಆಗಲೇ ಕಪ್ಪಡಿ ಜಾತ್ರೆಗೆ ಬಂದಿದ್ದಾಗ 25ನೇ ಪ್ರದರ್ಶನ ಮಾಡಿದ್ರು ಅಂತ ಒಂದು ಮಾತು ಹೇಳಿದರು. ಸೊ ಅವ್ರಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದಿರೋಂತಹ ಪ್ರತಿಯೊಬ್ಬರಿಗೂ ಮಂಟೇಸ್ವಾಮಿ, ರಾಚಪ್ಪಾಜಿ, ಸಿದ್ದಪ್ಪಾಜಿ, ದೊಡ್ಡಮ್ತಾಯಿ, ಚೆನ್ನಾಜಮ್ಮಣ್ಣಿ ಅವರ ಒಂದು ಕೃಪೆ ಆಶೀರ್ವಾದ ಸದಾ ತಮ್ಮ ಜೊತೆ ಇರಲಿ. ಆ ಬೆಳಕು ನಮಗೆಲ್ಲ ಮುಂದಕ್ಕೆ ಒಂದು ದಾರಿಯಾಗಿ ರೂಪಿಸಲಿ ಅಂತ ಭಗವಂತನಲ್ಲೂ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ಶುಭ ಹಾರೈಸಿ 1-2 ಮಾತಿನಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿದಂತಹ ಶ್ರೀಯುತ ML ವರ್ಚಸ್ವಿ ಶ್ರೀಕಂಠ ಸಿದ್ಧಲಿಂಗ ರಾಜೇ ಅರಸ್, ಮಠಾಧಿಪತಿಗಳು ಶ್ರೀಯುತ ಶ್ರೀ ಮಂಟೇಸ್ವಾಮಿ ಮಠ, ಮಳವಳ್ಳಿ, ಆದಿಹೊನ್ನಾಯಕನಹಳ್ಳಿ ಹಾಗೂ ಶ್ರೀ ಕಪ್ಪಡಿ ಕ್ಷೇತ್ರ, ಇವರಿಗೆ ಭಕ್ತಿಪೂರ್ವಕವಾದಂತಹ ನಮನಗಳು.